ಇನ್ನು ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ತುಂಬಾ ಅತಿ ದೊಡ್ಡ ಪಾತ್ರಧಾರಿ ಮಾಡ್ತಿರುವಂಥ ಪಾತ್ರ ಅಂದರೆ ಅದು ನಮ್ಮ ತಾಂಡವ್ ಪಾತ್ರ ಅಂತಲೇ ಹೇಳ್ಬೋದು. ಇಂಥ ತಾಂಡವ್ ಪಾತ್ರಧಾರಿ ಇದೀಗ ಈಗ ಬರೀ ನೆನಪಾಗಿ ಮಾತ್ರ ಇವತ್ತು ಉಳಿಯಲಿದ್ದಾರೆ ಅಂದರೆ ನಿಜಕ್ಕೂ ಕೂಡ ಒಂದು ರೀತಿ ಆಘಾತಕಾರಿಯಾದ ಸುದ್ದಿ. ಹಾಗಾದರೆ ಏನು ಸುದ್ದಿ ಸಂಪೂರ್ಣದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ಸ್ಗಳು ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ಚಿತ್ರರಂಗದಲ್ಲಿ ಅವ್ರದ್ದೇ ಆದಂಥ ರೀತಿಯಲ್ಲಿ ಚಾಪನ್ನು ಮೂಡಿಸಿ ಹೆಸರು ಮಾಡಿದಂಥ ಅತಿ ದೊಡ್ಡ ನಟ ನಾಯಕ ಅಂತಲೂ ಕೂಡ ಹೇಳ್ಬೋದು. ಇನ್ನು ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಶ್ರೇಷ್ಠ ಮತ್ತು ಭಾಗ್ಯ ಮಧ್ಯೆ ಇರುವಂಥ ಲವ್ ಸ್ಟೋರಿಯಲ್ಲಿ ಇವತ್ತೊಂದು ಒಳ್ಳೆ ಪಾತ್ರನೂ ಕೂಡ ನಿಭಾಯಿಸ್ಕೊಂಡು ಹೋಗ್ತಿದ್ದಾರೆ. ಹೆಂಡತಿಗೆ ಮೋಸ ಮಾಡಿ ಇಟ್ಕೊಂಡವಳೆ ದೊಡ್ಡವಳು ಅನ್ನೋ ರೀತಿಯಲ್ಲಿ ತೋರಿಸ್ಕೊಂಡು ಹೋದಂಥ ಸಂದರ್ಭದಲ್ಲಿ ನಡೀತಾ ಇರೋಂಥ ಕಥಾ ಅಂತರ ಇದು. ಬಿಗ್ ಬಾಸ್ನಲ್ಲಿ ಜಾಗ ಮಾಡ್ಕೊಳ್ಳೋಕ್ಕೋಸ್ಕರ ಸೀರಿಯಲ್ ಮುಕ್ತಾಯ ಅಂತ ಕೆಲವರು ಹೇಳಿದ್ರೆ, ತಾಂಡವ್ ಅವರಿಗೆ ನಿಜಕ್ಕೂ ಕೂಡ ಅವರಿಗೆ ಸುದರ್ಶನ್ ಅಂತ ಅವ್ರ ರಿಯಲ್ ನೇಮು, ಅವರಿಗೆ ಸಿನಿಮಾದಲ್ಲಿ ಅವಕಾಶ ಸಿಕ್ಕಿದೆ. ಸಿನಿಮಾದಲ್ಲಿ ಅತಿ ದೊಡ್ಡ ಮಟ್ಟಿಗೆ ಅವ್ರಿಗೆ ಅವಕಾಶ ಸಿಕ್ಕಿದೆ. ಹಾಗಾಗಿ ಸೀರಿಯಲ್ ಹೊರ ಬರ್ತಿದೆ ಅಂತ ಕೆಲವರು ಹೇಳ್ತಿದ್ದಾರೆ. ಆದರೆ ಇನ್ನು ಕೆಲವರು ಹೇಳೋ ಪ್ರಕಾರ ಬಿಗ್ ಬಾಸ್ಗೋಸ್ಕರ ದಾರಿ ಮಾಡಿಕೊಡ್ತಿದೆ ಈ ಭಾಗ್ಯಲಕ್ಷ್ಮಿ ಧಾರಾವಾಹಿ ಅಂತ ಹೇಳಲಾಗಿದೆ. ಯಾಕೆಂದರೆ ಈಗಾಗಲೇ 2000ಕ್ಕೂ ಅಧಿಕ ಎಪಿಸೋಡ್ಗಳು ಪೂರೈಸಿ ಆಗಿದೆ ಮತ್ತು ತುಂಬ ಯಶಸ್ವಿಯಾಗಿ ಕೂಡ ಇದೆ. TRPಲಿ ನಂಬರ್ 1 ಸ್ಥಾನವನ್ನು ಕಾಯ್ದಿರಿಸಿಕೊಂಡಂಥ ಸಂದರ್ಭದಲ್ಲಿ ಮುಕ್ತಾಯ ಮಾಡಿದ್ರು. ಒಂದು ಚೆನ್ನಾಗಿ ಬರುತ್ತೆ ಎಂಬ ಒಂದು ಭಾವನೆಯಿಂದ ಈ ಸೀರಿಯಲ್ ಕೂಡ